ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪಾರ್ಟ್. ಸೊ ಗೈಸ್ ಇವಾಗ ಒಂದು ಸ್ಪಾಟಲ್ಲಿ ನಿಲ್ಸಿದ್ದೀವಿ. ಇವಾಗ ಫ್ರೆಶ್ ಅಪ್ ಅಂತ ಆಗಿ ಬೆಳಿಗ್ಗೆ ಲೈಕ್ ಯಾರು ಫ್ರೆಶ್ ಅಪ್ ಆಗಿಲ್ಲ. ಸೊ ಫ್ರೆಶ್ ಅಪ್ ಆಗಿ ಸ್ವಲ್ಪ ಟಿಫನ್ ಮಾಡ್ಕೊಂಡು ಹೊರಡೋಣ ಅಂತ. ಎಲ್ರಿಗೂ ಹೊಟ್ಟೆ ತೊಳಿಸ್ತಿದೆ, ಎಲ್ಲರೂ ಸೈಲೆಂಟಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಸೊ ಫ್ರೆಶ್ ಅಪ್ ಎಲ್ಲ ಆಗಿ ಹೊರಡೋಣ, ಟಿಫನ್ ಮಾಡಿಕೊಂಡು ಬನ್ನಿ ಹೋಗೋಣ. ಫೇಸ್ ವಾಶ್ ಮಾಡೋಣ ಅಂತ ಕರ್ಕೊಂಬಂದು ಅವರಿಬ್ಬರೇ ಮಾಡ್ತಾರೆ. ನನ್ನ ನಿಲ್ಲಿಸ್ಬಿಟ್ಟು ಇಲ್ಲಿ ಕಂಟೆಂಟ್ ಕೊಡಬೇಕು, ಎಲ್ಲದೂ ಕಂಟೆಂಟ್ ಕೊಡಬೇಕು. ಅದಕ್ಕೆ ಅಯ್ಯೋ ಧಾರಾಳ ಮನಸ್ಸು. ಓಕೆ ಗೈಸ್, ಟಿಫನ್ ಆದಮೇಲೆ ಸಿಗ್ತೀನಿ. ಗರ್ಲ್ಸ್ ಥಿಂಗ್ಸ್. ಸೊ ಗೈಸ್, ನಾವು ಇವಾಗ ಬಂದಿದ್ದೀವಿ ಹ್ಯಾಂಗಿಂಗ್ ಬ್ರಿಡ್ಜಿಗೆ. ಹ್ಯಾಂಗಿಂಗ್ ಬ್ರಿಡ್ಜಿಗೆ ಟಿಕೆಟ್ ತೊಗೊಂಡು ಹೋಗ್ಬೇಕಂತೆ. ಬೋಟಿಂಗ್ ಇಲ್ಲಿ ಬೇಡ, ಹೊನ್ನಾವರದಲ್ಲಿ ಬೋಟಿಂಗ್ ಹೋಗೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದೀವಿ. ಸೊ ಇಲ್ಲಿ ಹೋಗಿ ಬ್ರಿಡ್ಜಿಗೆ ಹೋಗಿ ಬರೋಣ, ಬನ್ನಿ ಹೇಗಿದೆ ಅಂತ ನೋಡ್ಕೊಂಬರೋಣ. ಸೊ ಗೈಸ್, ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ಇದ್ದೀವಿ ಇವಾಗ. ದಿಸ್ ಈಸ್ ಆ್ಯಕ್ಚುಲಿ ಚೆನ್ನಾಗಿದೆ ಫುಲ್ಲು. ಆದರೆ ಗಾಡಿಗಳು ನಮ್ಮನ್ನ ಎಂಜಾಯ್ ಮಾಡೋಕ್ಕೆ, ಫೋಟೋಸ್ ತೊಗೊಳಕ್ಕೆ, ವೀಡಿಯೋಸ್ ತೊಗೊಳಕ್ಕೆ ಬಿಡ್ತಾನೆ. ಗಾಡಿ ಬರ್ತೈತೆ. ಬ್ರಿಡ್ಜಲ್ಲಿ ಫೋಟೋಸು ವಿಡಿಯೋಸ್ ಎಲ್ಲ ತಗೊಂಡು ಕೆಳಗಡೆ ಬಂದ ತಕ್ಷಣ ಸೋಡಾ ಕುಡಿಬೇಕು ಅಂತ ಅನ್ನಿಸ್ತು. ಸೊ ಎಸ್, ಲೆಟ್ಸ್ ಟ್ರೈ. ಅಣ್ಣ ಈ ಕಡೆ ಬಂದು ಗೊತ್ತಿಲ್ಲ ಸುಮ್ಮನೆ. ಆಗಲ್ಲ, ಎಲ್ಲ ಸ್ವಲ್ಪ ಒಂದು ನಿಮಿಷ. ಬ್ರಿಡ್ಜ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಹೊನ್ನಾವರ. ಸೊ ಎಸ್, ಇವಾಗ ಹೊನ್ನಾವರಕ್ಕೆ ಬಂದಿದ್ದೀವಿ ಬೋಟಿಂಗಿಗೆ. ನಮಗೆ ಬೋಟು ಚೆನ್ನಾಗಿರೋದು ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ವೈ ಬಿಕಾಸ್ 15 ಮೆಂಬರ್ಸ್ ಗರ್ಲ್ಸ್ ಹೋಗ್ತಿರೋದ್ರಿಂದ ಇಲ್ಲಿ ಆರ್ಸ್ ಲೆಕ್ಕ ಇದೆಯಂತೆ. ಸೊ 1 ಅವರ್ಗೆ ನಾವು ತೊಗೊಂಡಿದ್ದೀವಿ. ಹೋಗಿ ಬರೋಣ. ಒಳ್ಳೆ ಬೋಟ್ ಕೊಡಿ, ಒಳ್ಳೆ ಬೋಟ್ ಕೊಡಿ. ಹಾಯ್ ಹೇಳಿ ಇವಾಗ. ಹಾಯ್ ಹೇಳ್ರು, ಏನಾದ್ರು ಒಂದು ಹೇಳ್ರು. ಹೇಳಿ ಇವಾಗ. ಯಾರಿಗೂ ಗರ್ಲ್ಸ್ ಗೈಸ್, ಯಾರಿಗೂ ನಮ್ಮ ಗರ್ಲ್ಸ್ ಗ್ರೂಪಲ್ಲಿ ಎನರ್ಜಿನೇ ಇಲ್ಲ. ಎಲ್ಲರೂ ಫುಲ್ ಡಲ್ ಹೊಡೆದ್ಬಿಟ್ಟವ್ರೆ. ಮಾತಾಡಿ, ಏನಾದ್ರು ಹೇಳ್ರಿ. ಓಕೆ ಗೈಸ್, ಬಾಯ್. ನಮ್ಮ ಶೆಟ್ಟಿ ಇಲ್ಲಿಗೆ ಬಂದು ಲಿಪ್ಸ್ಟಿಕ್ ಹಾಕೋದು ಬಿಟ್ಟಿಲ್ಲ. ಸೊ ಕೊನೆಗೂ ಹೊನ್ನಾವರಕ್ಕೆ ಬಂದು ಸ್ಟಾರ್ಟಿಂಗೇ ಫೋಟೋಶೂಟ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ವಿ. ಸೊ ನಮಗೆ ಇದಾಗಿತ್ತು ಬೋಟು ಚೆನ್ನಾಗಿದೆ. ಐ ಆಮ್ ಲೈಕ್ ಲಿಟ್ರಲಿ ಲವಿಂಗ್ ಇಟ್ ಅ ಲಾಟ್. ನಂಗೆ ಗೊತ್ತು ಏನೋ ಕೇಳಿಸ್ತಿರಲ್ಲ ಅಂತ. ಲಿಟ್ರಲಿ ಲವಿಂಗ್ ಇಟ್, ತುಂಬ ಚೆನ್ನಾಗಿದೆ. ಆ್ಯಂಡ್ ವಾಟರ್ ಗೈಸ್, ನಮಗೆ ತುಂಬ ಸುಸ್ತಾಗ್ತಿತ್ತು ಅಂದ್ಬಿಟ್ಟು ಎಳ್ನೀರು ತೊಗೊತಾ ಇದ್ದೀವಿ. ಒಂದು ಎಳ್ನೀರು ತುಂಬ ಕಾಸ್ಟ್ ಹೇಳ್ತಿದ್ದಾರೆ. ಇದೇ ಟಿಪ್ಟರಲ್ಲಿ ನಾವು ಫ್ರೀಯಾಗಿ ಕುಡಿಬೋದಿತ್ತು. ಚೆನ್ನಾಗಿದ್ಯಾ? ಗೈಸ್, ನಿಮ್ಗೆ ಯಾಕಾದ್ರೂ ಬೇಕಾ ಎಳ್ನೀರು? ಓಕೆ ಫೈನ್, ಎಳ್ನೀರು ಕುಡ್ಬಿಟ್ಟು ಹೆಂಗಿದೆ ಅಂತ ಹೇಳೋಣ. ಮಸಾಲ ಮಜ್ಜಿಗೆ ಇದೆಯಂತ, ಬೇಕೇನ್ರ? ಅದೆಷ್ಟು? 20. ಇಲ್ಲ ಬಿಡು, ನಮಗೆ ಕೊಡಿ, ನಾವು ನಿಮಗೆ ಕೊಡ್ತೀವಿ. ನಾವು 7 ರೂಪಾಯಿ ನಮ್ಮ ಊರಾಗ ಕುಡಿಯೋದು. ಯಾವುದು? ಗೈಸ್, ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಅಂಕಲ್ಗೊಂದು ಥ್ಯಾಂಕ್ಸ್ ಹೇಳಿ ಹೊಡ್ತಾ ಇದ್ದೀನಿ. ಇವಾಗ ಗೈಸ್ ಇದಾಯಿತು, ಬೋಟಿಂಗ್ ಎಲ್ಲ ಆಯಿತು. ಪಟ್ ಅಂತ ಕ್ವಿಕ್ ಅಂತ ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಇವಾಗ ನಾವು ಮ್ಯಾಂಗ್ರೂವ್ ಇದಕ್ಕೆ ಬಂದಿದ್ದೀವಿ. ಮ್ಯಾಂಗ್ರೂವ್ ವಾಕ್ ಅಂತೆ. ಸೊ ಲೆಟ್ಸ್ ಗೋ ಆ್ಯಂಡ್ ಸಿ. ಗೈಸ್, ಕೊನೆಗೂ ಕೊನೆಗೂ ಟಿಕೆಟ್ ತೊಗೊಂಡು ಗೆಟ್ಟಿಂಗ್ ಇನ್. ಹೋಪ್ಫುಲಿ
ಒಳ್ಳೆ ಫೋಟೋಸ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಒಳ್ಳೆ ಫೋಟೋಸ್ ಸಿಕ್ಕಿದ್ರೆ ಸಾಕು ಅನ್ಕೊತೀನಿ. ಈ ಕಡೆ ಚೆನ್ನಾಗಿ ಬರುತ್ತೆ ಯಾಕಂದರೆ ಬಿಸಿಲು ಈ ಕಡೆಗಿದೆ. ಗೈಸ್ ದಿಸ್ ಈಸ್ ನೈಸ್ ಆ್ಯಕ್ಚುಲಿ. ಯಾರ್ಯಾರು ಬಂದಿಲ್ಲ ಈ ಪ್ಲೇಸ್ನ ವಿಸಿಟ್ ಮಾಡಿಲ್ಲ ಖಂಡಿತ ಬಂದು ವಿಸಿಟ್ ಮಾಡಿ. ಬಿಕಾಸ್ ದಿಸ್ ಈಸ್ ಲಿಟ್ರಲಿ ಅಮೇಝಿಂಗ್. ಏನು ಗೊತ್ತಾ ಇವಾಗ ಗರ್ಲ್ಸ್ ಏನು ಗೊತ್ತಾ, ಸ್ಲಿಪ್ಪರ್ ಕೈಕೊಂಡು ವಾಕ್ ಮಾಡ್ತಾ ಇದ್ದೀನಿ ಗರ್ಲ್ಸ್. ಐವತ್ತೇರೆ ಚೆನ್ನಾಗಿದೆ. ಯಾರಾದರೂ ಇಲ್ಲಿ ಬರ್ಬೇಕಾದ್ರೆ ಶೂ ಹಾಕ್ಕೊಂಬರ್ರಿ, ಸ್ಲಿಪ್ಪರಾದರೂ ಹಾಕ್ಕೊಂಬರ್ರಿ, ಹೀಲ್ಸ್ ಮಾತ್ರ ಹಾಕ್ಕೊಂಬರ್ಬೇಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಲೆಟ್ಸ್ ಗೋ, ಬನ್ನಿ ಹೋಗುವ. ಹೇಳಬೇಕಂದ್ರೆ ನಮ್ಮ ಬ್ಯಾಚಿಂದ ಬರೀ 4 ಜನ ಬಂದ್ವಿ, ಮಿಕ್ದವರೆಲ್ಲ ಅಲ್ಲೇ ಇದ್ದಾರೆ. ಯಾಕೆ ಹೋಗೋದು ಅಂತ ಅಂದ್ಬಿಟ್ಟು ವಾಟರ್ ಇಲ್ಲ. ವಾಟರ್ ಇದ್ದರೆ ಇನ್ನೂ ನಿಜ ಕ್ರೇಜಿ ಆಗಿರ್ತಿತ್ತು. ಇನ್ನೊಂದು ಸತಿ ಸೀನ್ ವಾಟರ್ ಇರೋ ಟೈಮಲ್ಲಿ ಬರಬೇಕು. ಬರುವ ಇದೆಷ್ಟು ಪ್ರಿಟಿಯಾಗಿ ನಿಂತಿದೆ ನೋಡಿ. ಇಟ್ ಲುಕ್ಸ್ ಲೈಕ್ ಎ ಸ್ಟ್ಯಾಚ್ಯೂ ಬಟ್ ಅದು ರಿಯಲ್ ಆಗಿದೆ. ಸೊ ಸದ್ಯಕ್ಕೆ ಇಲ್ಲಿ ಎಲ್ಲ ಮುಗಿಸ್ಕೊಂಡು ವಾಕ್ನ ಹೊರಟಿದ್ದೀವಿ. ಹೋಗಿ ಊಟ ಮಾಡಿ ಆಮೇಲೆ ದೆನ್ ವಿ ಹ್ಯಾವ್ ಟು ಗೋ ಫಾರ್ ಇಕೋ ಬೀಚ್. ಈಗ ಬನ್ನಿ, ಫುಲ್ ಟಯರ್ಡ್ ಆಗಿದ್ದೀನಿ ಆ್ಯಂಡ್ ಐ ಡೋಂಟ್ ನೋ, ನಾನು ಜಾಸ್ತಿ ಎಂಜಾಯ್ ಮಾಡ್ತಾ ಇದ್ದೀನಿ. ಸೊ ಕ್ಯಾಪ್ಚರಿಂಗ್ ಎಲ್ಲ ತುಂಬ ಕಮ್ಮಿ ಇದೆ. ಸೊ ಎಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟು ಪೋಸ್ಟ್ ಮಾಡ್ತೀನಿ. ಇಷ್ಟೊಂದಕ್ಕೆ ಹಿಂದೆ ಕೂತಿದ್ದೆ, ಇವಾಗ ಮುಂದೆ ಕೂತ್ಕೊಂಡು ಚೆನ್ನಾಗಿದೆ. ಗೈಸ್ ಹೊನ್ನಾವರದಲ್ಲಿ ಜಾಸ್ತಿ ನಾನ್ ವೆಜ್, ಎಲ್ಲೇ ಹೋದ್ರು ನಾನ್ ವೆಜ್. ಅದು ಬಿಟ್ಟರೆ ಹೋಟೆಲ್ಸ್, ಬಿಗ್ ರೆಸ್ಟೋರೆಂಟ್ಸ್ ಇದೆ. ಬಟ್ ನಮ್ಗೆ ಇವಾಗ ಸದ್ಯ ಬಿಗ್ ರೆಸ್ಟೋರೆಂಟ್ಸಲ್ಲಿ ಊಟ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಅದಕ್ಕೆ ಈಗ ಊಟ ಹೊಡ್ಕೊಂಡು 1 ಕಿಲೋಮೀಟ್ರ್ ಆದರೂ ಪರವಾಗಿಲ್ಲ, 2 ಕಿಲೋಮೀಟ್ರ್ ಆದರೂ ಪರವಾಗಿಲ್ಲ ಅಂತ ಅನ್ನ ಕಟ್ಕೊಂಡು ಹೋಗ್ಬಿಟ್ಟು ಏನಾದರೂ ಒಂದು ಸ್ವಲ್ಪ ಹೊಟ್ಟೆ ಹಾಕೊಂಬರೋಣ. ಫೈನಲಿ ವಿ ಫೌಂಡ್ ಅ ಹೋಟೆಲ್. ಹಂಗೆ ಪಟ್ ಅಂತ ಊಟ ಮಾಡಿಕೊಂಡು ಹೊರಟ್ವಿ. ಗೈಸ್ ಫೈನಲಿ ವಿ ಕೇಮ್ ಟು ಬೀಚ್. ಬಿಡ್ತೀರಾ ಗೈಸ್. ಅಲ್ಲೋಗಿ ಬೀಚಲ್ಲಿ ಆಟ ಆಡಿ ಅಂದರೆ ಇಲ್ಲಿ ನಿಂತ್ಕೊಂಡು ಮೇಕಪ್ ಮಾಡ್ತಾವ್ರೆ ಈ 4 ಜನ. ಇಷ್ಟು 4 ಜನ ಗೈಸ್, 3 ಜನ. ನಾನು ಇದನ್ನ ಹಾಕಿರೋಣ ನನಗೆ ಕಂಟೆಂಟಲ್ಲಿ. ನೋಡಿ ಹೋಗಿ ಬೀಚಲ್ಲಿ ಆಟ ಆಡಿ ಅಂದರೆ ರೆಡಿ ಹಾಕೊಂಡು ನಿಂತಾರೆ, ಅದು ಲಿಪ್ಸ್ಟಿಕ್ ಎಲ್ಲ ಹಾಕೊಂಡು ನಿಂತಾರೆ. ಗೈಸ್ ರೀಲ್ಸ್ ಮಾಡಬೇಕು ಅಂತ ಲಿಪ್ಸ್ಟಿಕ್ ಎಲ್ಲ ಹಾಕೊಂತಾಳೆ. ರೀಲ್ಸ್ ಮಾಡೋದಕ್ಕೂ ಸುಮ್ಮನೆ ಬರೋದಕ್ಕೂ ವ್ಯತ್ಯಾಸ ಅಲ್ವಾ ಗೈಸ್? ಆಕ್ಚುಲಿ ವೇವ್ಸ್ ಎಷ್ಟು ಸಕ್ಕದಾಗಿದೆ ನೋಡಿ. ಆಯ್ತಾ ಇಷ್ಟೆಲ್ಲ ಅಲ್ಲಿ ಹತ್ರ ಹೋಗಿ ತೋರಿಸ್ತೀನಿ. ಸೊ ಗೈಸ್ ಫೈನಲಿ ವಿ ಆರ್ ಇನ್ ಟು ಎಕೋ ಬೀಚ್. ಚೆನ್ನಾಗಿದೆ. ಸೊ ಫೋಟೋಶೂಟ್ಸ್ ಎಲ್ಲ ಮಾಡ್ಕೊಂಡು ರೀಲ್ಸ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀವಿ. ಆರ್ ನಾಟ್ ಇನ್ ಅ ಪ್ಲಾನ್ ಆಫ್ ಪ್ಲೇಯಿಂಗ್ ಹಿಯರ್. ಸೊ ಮುಗಿಸ್ಕೊಂಡು ಬರೋಣ ಬನ್ನಿ. ಚೆನ್ನಾಗಿದೆ ಇಲ್ಲಿ. ಸೊ ಗೈಸ್ ಬೀಚಲ್ಲೆಲ್ಲ ಆಟ ಆಡಿ ಒಂದು ರೀಲ್ಸ್ ಮಾಡ್ಕೊಳ್ಳೋಣ ಅಂತ ನೋಡಿದ್ರೆ ಇನ್ನೂ ಲಿಟ್ರಲಿ ಚೆನ್ನಾಗಿ ಬಂದಿಲ್ಲ. ಬಟ್ ಆದರೂ ಒಂದು ಟ್ರೈ ಮಾಡೋಣ. ಯಾವ್ದು ಅಷ್ಟರಲ್ಲಿ ಯಾವ್ದು ಚೆನ್ನಾಗಿ ಬಂದಿದೆ ಅದನ್ನು ಪೋಸ್ಟ್ ಮಾಡ್ತೀನಿ. ಸೊ ಎಲ್ಲರೂ ಎದ್ದೇಳಕ್ಕೆ ಹೇಳಿ ಬೈದು ಸ್ವಲ್ಪ ಇಲ್ಲಿದೆ ನೋಡೋ ನೀವು ಕ್ಲಿಪ್ಪು. ಗೈಸ್ ಇಷ್ಟು ತನಕ ಅವ್ಳಿಗೆ ಕ್ಲಿಪ್ ಕಳ್ದು ಹೋಗ್ಬಿಟ್ಟಿತ್ತು. ನಾನು ಹುಡ್ಕೊಟ್ಟ ಇವಾಗ. ಥ್ಯಾಂಕ್ಸ್ ಹೇಳಿ ನನಗೆ ಇವಾಗ. ನನ್ನ ವಾಟ್ರ್ ಬಾಟಲು ಹೆಂಗೆ ಬಿಸಾಕೋರೆ ನನ್ನ ವಾಟ್ರ್ ಬಾಟಲ್ನ. ದಿಸ್ ಇಸ್ ಸೊ ಮೀನ್. ಯಾರು ತಂದಿದ್ದು ವಾಟರ್ ಬಾಟ್ಲನ? ಇವಾಗ ತೊಳ್ಕೊಡ್ತೀನಿ. ತೊಳ್ಕೊಳ್ತಾಳೆ ಇವಾಗ. ಅದು ಮತ್ತೆ ಮರಳಿರೆ ಅದಕ್ಕೆ ತಗೊಂಡೋಗಿ ರೌಂಡು. ವೆರಿ ಗುಡ್, ದಟ್ಸ್ ಲೈಕ್ ಅ ಗುಡ್ ಗರ್ಲ್. ಬರಮ್ಮ. ಸೊ ಫೋಟೋಸ್ ಅದು ಚೆನ್ನಾಗಿ ಬರ್ತಿದೆ ಗೈಸ್. ಆ ಕಡೆಯಿಂದ ಚೆನ್ನಾಗಿ ಬರ್ತಿದೆ ಬಟ್ ಆ ಕಡೆ ನಮಗೆ ರೇಸ್ ಬೇಡ. ಬಟ್ ಅಷ್ಟೊತ್ತನಕ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಈಗ ಅಲ್ಲಿ ಮುಂದೆ ಹೊನ್ನಾವರದ್ದು ಒಂದು ಬೋರ್ಡ್ ಇದೆ, ಅದಕ್ಕೆ ಅಲ್ಲಿ ಹೋಗಿ 1-2 ಫೋಟೋಸ್ ತಗೊಂಡು ಸೀದಾ ಹೊರಡಬೇಕು. ಬಿಕಾಸ್ ನಾವು 2 ಟೆಂಪಲ್ ಕವರ್, 1 ಟೆಂಪಲ್ ಕವರ್ ಮಾಡಿ ಮುರುಡೇಶ್ವರದಲ್ಲಿ ಹಾಲ್ಟ್ ಆಗಬೇಕು. ಸೊ ಅದಕ್ಕೋಸ್ಕರ. ಸೊ ವಿತೌಟ್ ಡಿಲೇ ಲೆಟ್ಸ್ ಗೋ. ಬೈ. ಸಿ ಯು ಇನ್ ದಿ ಟೆಂಪಲ್. ಟಯರ್ಡ್ ಆಗಿಬಿಟ್ಟಿದ್ದೀನಿ. ಅರ್ಧಂಬರ್ಧ ಡ್ರೆಸ್ ಹಾಕೊಂಡು ಕೂತಿದ್ದೀನಿ. ಇವಾಗ ಇಕೋ ಬೀಚೆಲ್ಲ ಮುಗಿಸಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನ ಆದಮೇಲೆ ಮುರುಡೇಶ್ವರಕ್ಕೆ ಹೋಗ್ತೀವಿ. ಮುರುಡೇಶ್ವರದಲ್ಲಿ ಸಿಗ್ತೀನಿ. ಬಾಯ್, ಗುಡ್ ನೈಟ್. ಸೊ ಗೈಸ್ ಎಸ್ ಬೀಚ್ ಎಲ್ಲ ಮುಗಿಸಿ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಾವು ಬಂದಿದ ತಕ್ಷಣ ವೆಲ್ಕಮ್ ಮಾಡೋಕ್ಕೆ ಯಾರಿದ್ದಾರೆ ನೋಡಿ.
ಹಾಯ್ ವೆಲ್ಕಮ್. ಎಲ್ರಿಗೂ ವೆಲ್ಕಮ್ ಹೇಳ್ತಿದೆ. ಸೊ ಬೇಗ ಹೋಗಿ ದೇವಸ್ಥಾನ ಮುಗಿಸ್ಕೊಂಡ್ ಬರ್ತೀವಿ. ಇಡ್ಗುಂಜಿ ಟೆಂಪಲ್, ಗಣೇಶನ್ ಟೆಂಪಲ್. ಸೊ ಬೆಳಗ್ಗೆಯಿಂದ ನಮ್ಮ ಬಾಸ್ನ ನೋಡಿರ್ಲಿಲ್ವಲ್ಲ, ಸೊ ಬಾಸೇ ಕರೆಸ್ಕೊಂಡಿದ್ದಾರೆ ಇವಾಗ. ಗೈಸ್ ಫಸ್ಟ್ ಟೈಮು ಅಲ್ಲಿ ನಾನು ಸೆಕೆಂಡ್ ಟೈಮು ಗೊತ್ತಿಲ್ಲ, ಟೆಂಪಲ್ಗೆ ಬರ್ತಾ ಇದ್ದೀನಿ ಅಂದ್ಬಿಟ್ಟು ಇದನ್ನ ತಗೊಂಡು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇವಾಗ ಹೋಗ್ಬಿಟ್ಟು ಬರೋಣ. ಗಣೇಶನ್ಗೆ ಗರ್ಕೆ ಅಂದ್ರೆ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಕನ್ಯಂಗೆ ಕೊಡೋಣ ಬಾ. ನಮ್ಮ ಹತ್ರ ಫೋನ್ಪೇಯಲ್ಲಿ ಅಮೌಂಟ್ ಇದೆ, ಕ್ಯಾಶ್ ದುಡ್ಡಿಲ್ಲ. ಸೊ ಫ್ರೆಂಡ್ ಹತ್ರ ಬಾರೋ ಮಾಡಿ ಹಾಕಿ ತೊಗೊಂಡಿದ್ದೀವಿ. ಸೊ ಹೋಗಿ ಪೂಜೆ ಮುಗಿಸ್ಕೊಂಡು ಆ್ಯಂಡ್ ಇದನ್ನೆಲ್ಲ ನೋಡಿದ್ರೆ ನಮ್ಮಮ್ಮ ಇದ್ರೆ ನಮ್ಮಮ್ಮನ ಜೊತೆ ನಮ್ಮಮ್ಮ ಬಾರಮ್ಮ ಅಂತ ಕರ್ಕೊಂಡು ಹೋಗಿದ್ದೆ. ಇವಾಗ ನಮ್ಮಮ್ಮ ಇಲ್ಲ. ಸೊ ನಾನೇ ಹೋಗ್ಬಿಟ್ಟು ಏನಾದರೂ ಇದ್ದರೆ ತಗೊಂಬೇಕು ಅಷ್ಟೇ. ಗೈಸ್ ಇದೊಂದು ಅಭ್ಯಾಸ ನನಗೆ. ಯಾವುದಾದ್ರೂ ಟೆಂಪಲ್ಗೆ ಹೋದರೆ ಕುಂಕುಮ ತೊಗೊಂಡು ಹೋಗೋದು. ಅದರಲ್ಲಿ ಯಾವಾಗಲೂ 10 ರೂಪೀಸು 20 ರೂಪೀಸ್ ನೋಟೆಲ್ಲ ಯೂಶ್ವಲಿ ತೊಗೊಂಡೋಗಿದ್ದೆ. ಇವತ್ತು 500 ರೂಪೀಸ್ ನೋಟಲ್ಲಿ ತೊಗೊಂಡಿದ್ದೀನಿ. ನನಗೆ ಮಾತ್ರ ಅಲ್ಲ, 4 ಜನನೂ ಸೇರಿ ತೊಗೊಂಡ್ವಿ. ನಾನು ಪರ್ಟಿಕ್ಯುಲರ್ ಆಗಿ ಬೇಕು, ನಾನು ಯೂಶ್ವಲಿ ತೊಗೊತಿದ್ದೆ. ಸೊ ಅದೇ ನಾನು ಪೇಪರ್ ಯಾವುದೋ ದಿನ ಅಂದರೆ 500 ನೋಟಲ್ಲಿ ತೊಗೊಂಡಿದ್ದೀನಿ. ಸೊ ಗೈಸ್ ಫೈನಲಿ ಇಡ್ಗುಂಜಿ ಟೆಂಪಲ್ ಮುಗಿದ್ದು. ಇವಾಗ ನೆಕ್ಸ್ಟ್ ಹಾಲ್ಟು ಮುರುಡೇಶ್ವರ